ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಿರೂರು ಗುಡ್ಡ ಕುಸಿತ ಘಟನೆಗೆ 1 ವರ್ಷ ಪೂರ್ಣಗೊಂಡಿದೆ. 1 ವರ್ಷ ಪೂರ್ಣಗೊಂಡರೂ ಕೂಡ ಇಲ್ಲಿ ಯಾವುದೇ ಪರಿಸ್ಥಿತಿ ಸುಧಾರಿಸಿಲ್ಲ. ಬದಲಾಗಿ ಜಡ್ಡು ಹಿಡಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವ್ಯವಸ್ಥೆ ಹಾಳು ಮಾಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಘಟನೆಯಾಗಿ 1 ವರ್ಷ ಪೂರ್ಣಗೊಂಡಿದೆ. ಜುಲೈ 16, 2024ರಲ್ಲಿ ಬೃಹತ್ ಗುಡ್ಡ ಕುಸಿದು 11 ಜನ ಸಾವು ಕಂಡಿದ್ರು. ಇನ್ನೊಂದು ಜನರ ಪೈಕಿ 2 ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಿದ್ದ ಮಣ್ಣನ್ನ ಒಂದು ಬದಿಯಲ್ಲಿ ಮಾತ್ರ ತಿರುವು ಮಾಡಿದ್ದು, ಇನ್ನೊಂದು ಬದಿಯಲ್ಲಿ ಕಳೆದ 1 ವರ್ಷದಿಂದ ಹಾಗೆ ಬಿಟ್ಟಿದ್ದು ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಅಭಿವೃದ್ಧಿ ಯೋಜನೆಯ ಗುತ್ತಿಗೆ ಪಡೆದ IRB ಕಂಪನಿಯ ನಿರ್ಲಕ್ಷ್ಯ ಎತ್ತಿ ತೋರಿಸ್ತಾ ಇದೆ. ಇನ್ನೊಂದು ಕಡೆ ಗಂಗಾವಳಿ ನದಿಯ ಮಧ್ಯದಲ್ಲಿ ಬಿದ್ದ ಮಣ್ಣನ್ನ ತೆರವು ಮಾಡದೆ ಹಾಗೆ ಬಿಡಲಾಗಿದೆ. ಶಿರೂರು ಗುಡ್ಡ ಕುಸಿತದ ಘಟನೆಯಿಂದ ಉಳುವರೆ ಎನ್ನುವ ಪಕ್ಕದ ಊರಿನ ಜನ ತೀರಾ ಸಮಸ್ಯೆ ಅನುಭವಿಸಿದ್ರು. ಇಲ್ಲಿ 8 ಮನೆಗಳು ನೆಲಸಮವಾಗಿದ್ವು. ಜೊತೆಗೆ ಇಲ್ಲಿನ ಓರ್ವ ಮಹಿಳೆ ಸಾವು ಕಂಡಿದ್ಲು. ಇವರಿಗೆಲ್ಲ ತುರ್ತಾಗಿ ಎಷ್ಟೆಲ್ಲ ಪರಿಹಾರ ಸಿಗಬೇಕು ಅವೆಲ್ಲ ಆ ಸಮಯದಲ್ಲಿ ಸಿಕ್ಕಿದೆ. ಆದರೆ ದುರಂತದಿಂದ ಮತ್ತೆ ಬದುಕು ಕಟ್ಟಿಕೊಳ್ಳಲು ಪರದಾಟ ಮುಂದುವರೆದಿದೆ. ಈಗಲೂ ಕೂಡ ಶಿರೂರು ಭಾಗದಲ್ಲಿ ಆತಂಕದ ವಾತಾವರಣ ಮುಂದುವರೆದಿದೆ. ಇಲ್ಲಿನ ಜಾಗ ಸ್ಮಶಾನದ ಹಾಗೆ ಪರಿವರ್ತಿತವಾಗಿದೆ. ಎಲ್ಲಂದರಲ್ಲಿ ಮಣ್ಣು ಗುಡ್ಡೆ ರಾಶಿ ಬೆಚ್ಚಿ ಬೀಳಿಸ್ತಾ ಇದೆ. ಒಟ್ಟಾರೆ 1 ವರ್ಷ ಕಳೆದರೂ ಕೂಡ ಪರಿಸ್ಥಿತಿ ಮಾತ್ರ ಹಾಗೆ ಉಳಿದಿದೆ. ಸುಧಾರಣೆಯೂ ಇಲ್ಲ. ಇತ್ತ ಆಶಾ ಭಾವನೆಯೂ ಇಲ್ಲದೆ ಶಿರೂರು 1 ವರ್ಷದಿಂದ ಹೇಗಿದೆಯೋ ಹಾಗೆ ಉಳಿದುಕೊಂಡಿದೆ. ಲಾಸ್ಟ್ ಇಯರ್ 16ಗೆ ಇದೇ ಸಮಯದಲ್ಲಿ ಶಿರೂರಲ್ಲಿ ಮ್ಯಾಸಿವ್ ಲ್ಯಾಂಡ್ಸ್ಲೈಡ್ ಆಯಿತು. ಲ್ಯಾಂಡ್ಸ್ಲೈಡ್ ಆದಮೇಲೆ ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೇರಿ ರೆಸ್ಕ್ಯೂ ಆಪರೇಷನನ್ನು ನಾವು ಮಾಡಿದ್ದೀವಿ. ಆಲ್ಮೋಸ್ಟ್ 1-2 ತಿಂಗಳು ಈ ಕಾರ್ಯಾಚರಣೆ ನಡೆದಿತ್ತು. ಆ್ಯಂಡ್ 11 ಜನ ಮಿಸ್ಸಿಂಗ್ ಆಗಿದ್ರು. 9 ಜನರದು ನಾವು ಬಾಡಿಯನ್ನು ಕೂಡ ಅವರವ್ರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿ ಕಾಂಪನ್ಸೇಷನನ್ನು ಪೇ ಮಾಡಿದ್ದೀವಿ. ಬಾಕಿ 2 ನಮಗೆ ಅನ್ಫಾರ್ಚುನೇಟ್ಲಿ ಬಾಡಿ ಸಿಗಲಿಲ್ಲ. ಅವ್ರಿಗೆ ಕೂಡ ಆಮೇಲೆ ನಾವು CM ರಿಲೀಫ್ ಫಂಡ್ಗೆ ಬರೆದ್ಬಿಟ್ಟು ಕನ್ವಿನ್ಸ್ ಮಾಡಿ ಅವ್ರ ಫ್ಯಾಮ್ಲಿಗೆ ಕೂಡ ಕಾಂಪನ್ಸೇಷನನ್ನು ಕೊಡುವುದಕ್ಕೆ ಕೊಟ್ಟಿದ್ದೀವಿ. ಮತ್ತು ಆ ಪ್ರವಾಹ ಆದಾಗ ಆಪೋಸಿಟ್ ಸೈಡಲ್ಲಿ ಉಳುವರೆ ಅಂತ ಒಂದು ಗ್ರಾಮ ಇತ್ತು. ಅಲ್ಲಿ ಮನೆಗಳು ಅಫೆಕ್ಟ್ ಆಗಿತ್ತು. ಪೂರ್ಣ ಹಾನಿ ಆಗಿರುವ 8 ಮನೆಗಳಿಗೆ ತಕ್ಷಣ 1.2 ಲ್ಯಾಕ್ಸನ್ನು ಕೊಟ್ಟು ಅವರು ಮನೆ ಕಟ್ಟಬೇಕು ಅಂತ ಸರ್ಕಾರದಿಂದ ಕೊಟ್ಟಿರುವ ಕೆಲಾಮಿಟಿ ಫಂಡಿಂದ ನಾವು ಅಮೌಂಟನ್ನು ಇಮಿಡಿಯೇಟ್ಲಿ ಡಿಸ್ಪರ್ಸ್ ಮಾಡಿದ್ದೀವಿ. ಅವರಿಗೆ ಜಾಗ ಇರಲಿಲ್ಲ. ಸೊ ಪಂಚಾಯತಿ ವತಿಯಿಂದ ಮತ್ತು ರೆವೆನ್ಯೂ ವತಿಯಿಂದ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಕನ್ವಿನ್ಸ್ ಮಾಡಿ ಅವರಿಗೆ ಜಾಗವನ್ನು ಕೂಡ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ. ಈಗ ಶಾರ್ಟ್ಲಿ ಅವರು ಕನ್ಸ್ಟ್ರಕ್ಷನ್ ಕೂಡ ಮಾಡುತ್ತಾರೆ. ಹಂತ ಹಂತವಾಗಿ ಅದು ಕೂಡ ಅಮೌಂಟ್ ರಿಲೀಸ್ ಆಗುತ್ತೆ. ಒನ್ಸ್ ಅವರು ಫೌಂಡೇಶನ್ ಹಾಕಿ ಕನ್ಸ್ಟ್ರಕ್ಷನ್ ಆಗಿದ್ಮೇಲೆ ನೆಕ್ಸ್ಟ್ ಹಂತ ಅಮೌಂಟ್ ಕೂಡ ರಿಲೀಸ್ ಆಗುತ್ತೆ. ಅಲ್ಲಿ ಮಣ್ಣು ತೆಗೆಯಬೇಕು ಅಂತ ಒಂದು ರಿಕ್ವೆಸ್ಟ್ ನಮಗೆ ಸಾರ್ವಜನಿಕರಿಂದ ಬಂತು. ತುಂಬ ಪ್ರಯತ್ನ ಮಾಡಿ ಸ್ಟೇಟ್ ಲೆವೆಲಲ್ಲಿ ಸ್ಟಿಯರಿಂಗ್ ಕಮಿಟಿನಲ್ಲಿ ಇಟ್ಟು ಒಂದು 2 crores ನಾವು ಅಪ್ರೂವಲನ್ನು ತಗೊಂಡಿದ್ದೀವಿ. PWD ಸೆಕ್ರೆಟರಿ ಅವರ ವತಿಯಿಂದ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವತಿಯಿಂದ. NHA ಅವರು ಈ ಒಂದು ಅಮೌಂಟನ್ನು ಬೇರ್ ಮಾಡಬೇಕು ಆ್ಯಂಡ್ ಪೋರ್ಟ್ ವತಿಯಿಂದ ಕೆಲಸ ಆಗಬೇಕು ಅಂತ ಡಿಸಿಷನ್ ಆಯಿತು. ಅದು ಕೂಡ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ. ಪ್ರಾಸೆಸ್ ಆಗುತ್ತೆ. ಒನ್ಸ್ ಅವರು ಅಪ್ಲೈ ಆದಮೇಲೆ ಡ್ರೆಜಿಂಗ್ ಪ್ರಾಸೆಸ್ ಕೂಡ ಶುರುವಾಗುತ್ತೆ. ಈ ವರ್ಷ ಜಾಸ್ತಿ ನಮಗೆ ತೊಂದರೆ ಆಗಿಲ್ಲ. ಮಳೆ ಪ್ರಮಾಣ ಕೂಡ ಕಡಿಮೆ ಇರೋದ್ರಿಂದ ಮತ್ತು ಅಲ್ಲಿ ಜಾಸ್ತಿ ಫ್ಲಡ್ಡಿಂಗ್ ಕೂಡ ನಮಗೆ ಆಗಿಲ್ಲ. ಆ ಒಂದು ಸ್ಥಳದಲ್ಲಿ ಗ್ಯಾಬಿಯನ್ ವಾಲ್ NHA ವತಿಯಿಂದ ಸ್ಲೋಪ್ ಇನ್ನೂ ಹಾಗೆ ಇರೋದ್ರಿಂದ ಮತ್ತು ಲ್ಯಾಂಡ್ಸ್ಲೈಡ್ ಡೆಬ್ರಿ ಅಲ್ಲೇ ಇರೋದ್ರಿಂದ ಗ್ಯಾಬಿಯನ್ ವಾಲನ್ನು ಕಟ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮೆಟೀರಿಯಲನ್ನು ಶಿಫ್ಟ್ ಮಾಡಿದ್ದಾರೆ. ಮುಂದೆ ಅಲ್ಲಿ ನೆಕ್ಸ್ಟ್ 1-2 ಮಂತ್ಸಲ್ಲಿ ಗ್ಯಾಬಿಯನ್ ವಾಲ್ ಕನ್ಸ್ಟ್ರಕ್ಷನ್ ಕೂಡ NHA ವತಿಯಿಂದ ಆಗುತ್ತೆ. ನಮ್ಮ ಸೈಡಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಎಂಟೈರ್ ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಎಷ್ಟು ಎಫರ್ಟ್ ಹಾಕ್ಬೋದು ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಶಿರೂರಲ್ಲಿ ನಾವು ಅಟೆಂಡ್ ಮಾಡಿದ್ದೀವಿ.